ನೋಡಿ ಚಾಪೆನೂ ಇಲ್ಲ ಬಿಟ್ಟೈತಿ. ಅವಾಗ ಎಷ್ಟು ಸತಿ ಹೇಳಿ ನಾನು ತಗೊಂಡಿದ್ದಷ್ಟು ಅದೇ ಜಾಗಕ್ಕೆ ಇಡ್ಬೇ, ಅಲ್ಲಲ್ಲಿ ಇಡಬೇಡ, ಮತ್ತೆಲ್ಲ ಹೆಂಗ್ ಚಲೋ ಕಾಣಿಸೋದಿಲ್ಲ ಮನೆ ಅಂತ ಹೇಳಿದ್ರು. ಮತ್ತು ಇಲ್ಲ ಇಟ್ಟು ಹೋಗಿ ಬೀನ್ಸ್ ಮರಿಯಾಗ ಕುತ್ಕೊಂಡೈತಿ. ಇವತ್ತು ಜಲ್ದಿ ಬಿಟ್ಟಿದ್ದಾರೆ, ನೋಡ್ಸೋದು ಎಲ್ಲ ಬರ್ದು ಶಿಲ್ಪಾ ಮನೆಗೆ ಹೋಗ್ಬೇಕಂತ ಮಾಡಿದ್ನಿ ನಾನು. ಇನ್ನೂ ಒಳಗೆ ಕಾಲಿಟ್ಟಿಲ್ಲ, ಅಲ್ಲೇ ಬೀನ್ಸ್ ಮುರಿಬಾ, ಅದು ಮಾಡ್ಬಾ ಇದು ಮಾಡ್ಬಾ ಅಂತ. ಹಿಂಗ ಮಾಡಿದ್ರೆ ನಾವು ಯಾವಾಗ ಆಟ ಆಡೋಕೋದು ಹೋಗೋದು? ಪಾಪ ಶಿಲ್ಪಾ ಸಿಟ್ಟು ಆಗತ್ತಾಳ, ಬರಾತನ ಇಲ್ಲ ನೀನಂತ. ಮ್ಯಾಗಿ ಮಾಡ್ಕೊಂಡು ತಿಂದು ಹಂಗ ಒಂದು ಸ್ವಲ್ಪ ಬೀನ್ಸ್ ಮುರಿದಂಗೆ ಮಾಡಿ ಶಿಲ್ಪಾ ಮನೆಗೆ ನೋಟ್ಸ್ ಇಸ್ಕೊಂಡು ಬರಕ್ಕೆ ಹೋಗ್ತೀನಿ ಬೆನ್ ಸುಳ್ಳು ಹೇಳಿ ಹೋಗ್ತೀನಿ. ಹೆಂಗೆ ನನ್ನ ಐಡಿಯಾ ಹಿಂಗೆ ಹೇಳಿ ಹೋಗ್ಬೇಕು ಅಂದ್ರೆ ಕಳಿಸ್ತೈತಿ, ಇಲ್ಲಾಂದ್ರೆ ಕಳಿಸೋದೇ ಇಲ್ಲ ನನಗೆ. ಜಲ್ದಿ ಮ್ಯಾಗಿ ಮಾಡ್ಕೊಂಡು ತಿಂತೀನಿ. ಇಲ್ಲ ಮೊದಲು ಡ್ರೆಸ್ ಚೇಂಜ್ ಮಾಡ್ತೀನಿ. ಅಲ್ಲೇನು ನೋಡತ್ತೀರಿ? ಇನ್ನೂ ಹೋಗಿಲ್ರಿ, ನಾನು ಇಲ್ಲೇ ಇದ್ದೀನಿ. ಭಾಳ ದಿನ ಆತಲ್ರಿ ನಿಮ್ಮನ್ನೆಲ್ಲ ಮಾತಾಡ್ಸಿ ಹೋಗೋಣಂತ ಮತ್ತೆ ಹಿಂದಕ್ಕೆ ಬಂದಿ ನೋಡ್ರಿ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತ್ತೀನಿ ರೀ. ನಾವು ಮಸ್ತ್ ಇದೀವ್ರಿ ಅಪ್ಪ. ಈಗ ಶಾಲೆಯಿಂದ ಜಸ್ಟ್ ಬಂದಿರಿ. ಬರ್ಬೇಕಾದ್ರೆ ಅಲ್ಲಿ ಅಂಗಡಿ ಹತ್ರಕ್ಕೆ ನಮ್ಮ ಅಪ್ಪಾಜಿ ಅವರು ಇದ್ರು, ಮ್ಯಾಗಿ ಕೊಡ್ಸಂತ ಹೇಳಿದ್ನಿ, ಕೊಡ್ಸಿದ್ರ ರೀ. ತಗೊಂಡು ಬನ್ನಿ ಅವ ಏನು ಬೀನ್ಸ್ ಮುರಿಬಾ, ಅದು ಮಾಡ್ಬಾ ಇದು ಮಾಡ್ಬಾ ಅಂತ ಕರೆಯತೈತೆ. ಅದಕ್ಕೆ ಹೊಟ್ಟೆ ಹಸ್ತೈತೆ, ಮ್ಯಾಗಿ ಮಾಡ್ಕೊಂಡು ತಿಂತೀನಂತ ಒಳಗೆ ಬನ್ನಿರಿ. ಈಗ ಮ್ಯಾಗಿ ಮಾಡ್ಕೊಂಡು ತಿಂದು ಸ್ವಲ್ಪ ಬೀನ್ಸ್ ಮುರಿದಂಗೆ ಮಾಡಿ ಶಿಲ್ಪಾ ಮನೆಗೆ ಹೋಗ್ಬೇಕಂತ ಮಾಡೀನಿ. ನೋಡ್ಬೇಕು ಅವ್ವ ಕಳಿಸತೈತೆ ಇಲ್ಲ ಗೊತ್ತಿಲ್ಲ. ನೋಡಂಬರಿ ಇವತ್ತಿನ ಕತೆ ಏನಾಕೈತಂತ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ. ಬರ್ರಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಗುಡ್ ಈವ್ನಿಂಗ್ ದೊಡ್ಡಮ್ಮ. ಇಲ್ಲಿ ನೋಡು ನನ್ನ ಕೈಯಾಗ ಏನೈತೆ, ಮ್ಯಾಗಿ ಮಾಡ್ಕೊಂಡು ತಿನ್ನಕ್ಕೆ ಮ್ಯಾಗಿ ಪ್ಯಾಕೆಟ್ ತೊಗೊಂಡು ಬಂದೀನಿ. ಆತದ್ ಬರಲಾ, ಜಲ್ದಿ ಡ್ರೆಸ್ ಚೇಂಜ್ ಮಾಡಿ ಮ್ಯಾಗಿ ಮಾಡ್ತೀನಿ, ನಿಂಗೂ ಕೊಡ್ತೀನಿ. ಹಬ್ಬ, ನನ್ನ ರೂಮಿಗೆ ಬಂದರೆ ಏನೋ ಒಂಥರ ಖುಷಿ ಆಕೈತೆ. ಎ ಸಿ ರೂಮ್ ಒಳಗೆ ಬಂದಂಗೆ ಫೀಲ್ ಆಕೈತೆ ನನಗೆ. ಎ ಸಿ ಗಿಸಿ ಏನಿಲ್ರಿ ಅಪ್ಪ, ಬಡವ್ರ ಮನೆಗೆ ಎ ಸಿ ಎಲ್ಲಿಂದ ಬರ್ಬೇಕ್ರಿ? ಹಂಚಿನಾಗಿಂದ ತನ್ನ ಗಾಳಿ ಬರ್ತೈತಲ್ರಿ, ಅದ ಎ ಸಿ ಗಾಳಿ ಅನ್ಕೊಂಡು ಖುಷಿ ಪಡ್ತೀವ್ರಿ ನಾವು. ಆತದ್ ಬರ್ರಿ ಜಲ್ದಿ ಡ್ರೆಸ್ ಚೇಂಜ್ ಮಾಡಿ ಹೊರಗೆ ಹೋಗೋಣ್ರಿ. ಆದರೆ ಯಾವ ಡ್ರೆಸ್ ಹಾಕೊಳ್ಳೋದು ಈಗ? ನೋಡ್ತೀನಿ ಮೊದಲು. ಕಬಾಟ್ ಒಳಗೆಲ್ಲ ಹೊಸ ಡ್ರೆಸ್ಸು, ಹೊಸ ವೇಲ್ ಪ್ಯಾಂಟ್ ಎಲ್ಲ ಮಡ್ಸಿಟ್ಟಿನಿ. ಕಬಾಟ್ ಒಳಗಿಂದ ಏನು ಮುಟ್ಟಕ್ಕೆ ಹೋಗ್ಬೇಡ, ಟ್ರಂಕ್ ಒಳಗಿಂದ ತಗೋ ಅಂತ ಹೇಳೈತವ. ಯಾವ್ದಾದ್ರು ಹಳೇದು ಹಾಕಿಟ್ಟೈತೆ ಏನು ನೋಡೋಣ. ಅಯ್ಯೋ, ಇದ್ರಾಗ ಯಾವ್ದು ಹಾಕೊಳ್ಳಿ ಈಗ? ಈಗೆಲ್ಲ ಹಳೇದ ತುಂಬಿಟ್ಬಿಟ್ಟೈತಿ. ಈಗ ಅದ್ರಾಗಿನ ಹಾಕೊಂಡ್ರೆ ಬೈತೈತಿ. ಯಾವ್ದು ಹಾಕೊಳ್ಳಿ? ಆಯ್ತಲ್ಲ ನಂದು ರೆಡ್ ಕಲರ್ ಟಾಪ್, ವೈಟ್ ಪ್ಯಾಂಟ್, ವೈಟ್ ವೇಲ್, ಅದನ್ನು ಹಾಕೋತೀನಿ. ಒಳ್ಳ ಇದ ಡ್ರೆಸ್ ಹಾಕೋತಿ ಅಂತ ಬೈದಿರ್ತೈತೆ. ಇರ್ಲಿ, ನಂಗೆ ಇಷ್ಟ ಇದೆ. ನನ್ನ ಬ್ಲ್ಯಾಕ್ ಕಲರ್ ಟಾಪ್ ತೊಳೆಯಕ್ಕೆ ಹಾಕಿದ್ನಿ, ಇಲ್ಲಂಗೆ ಬಂತ. ಹಂಗಾದ್ರೆ ತೊಳೆದಿಟ್ಟೈತವ ಇವತ್ತು. ಚಲೋ ಆದ್ ಬಿಡು. ರೆಡ್ ಕಲರ್ ಡ್ರೆಸ್ ಕ್ಯಾನ್ಸಲ್, ಬ್ಲ್ಯಾಕ್ ಕಲರ್ ಟಾಪ್ ಹಾಕೋತೀನಿ ಇವತ್ತು. ಅಯ್ಯೋ, ನಾನೊಬ್ಳು ಹುಚ್ಚಿ, ಪರ್ದೇನ ಇರೋದಿಲ್ಲ, ಹಂಗ ಡ್ರೆಸ್ ಚೇಂಜ್ ಮಾಡತ್ತೀನಿ. ತೊಟ್ಟಾಗಿನ ನೀರು ಖಾಲಿ ಆಗಕ್ಕೆ ಬಂದೈತಿದು. ನಾಳೆ ನಾಡಿದ್ರಾಗ ನೀರು ಅಷ್ಟು ಖಾಲಿ ಮಾಡಿಕೊಟ್ಟು ತೊಳೆಯಾಕಾದ್ರೆ ಹೇಳ್ಬೇಕು ಅವ್ರಿಗೆ. ಕೆಳಗೆಲ್ಲ ಪಾಚಿ ಕುಂತ್ಬಿಟ್ಟೈತೆ ಪಾಪ. ಮತ್ತು ದನಗಳಿಗೆ ನೀರು ಕುಡಿಸೋದು ಸ್ವಚ್ಛ ಇರಬೇಕು. ಬರ ಎತ್ತುಗಳಿಗೆ ನೀರಿಟ್ಟು ಅಂಗಳ ಕಸ ಗುಡಿಸ್ತೀನಿ. ಮತ್ತು ಹೊಲದಿಂದ ಅತ್ತೆ ಮಾವ ಎಲ್ಲರೂ ಬರ್ತಾರೆ, ಚಾಗಿಡ್ಬೇಕು. ನೆಲ ಎಷ್ಟು ತಣ್ಣಗೈತಿದೆ. ಕಾಲಾಗ ಚಪ್ಪಲಿ ಹಾಕೊಂಡು ಬರೋಣ ಅನ್ಕೊಂಡು ಹೊರಗಿದ್ದು ಬಿಡು ಅಂತ ಹಂಗೆ ಬನ್ನಿ. ನೀರು ಬಿದ್ದು ಎಲ್ಲ ಜವಳು ಹಿಡಿದು ಬಿಟ್ಟೈತಿದ್ ಜಮೀನು. ಅವಾಗಿಂದ ಅಂಗಳದಾಗ ನಿಂತ್ಕೊಂಡು ಕೂಗಾತೀನಿ ಸರೋಜಾ ಅಂತ. ಈಗ ಇತ್ತಲ್ ಕಡೆಗಿದ್ದಾಳೆ. ಓ ಸರೋಜಾ, ಓಯ್ ಸುಶೀಲಕ್ಕ, ಬಾ ಯಾವಾಗ ಬಂದಿ? ಈಗ ಬಂದ 5 ನಿಮಿಷ ಆತ್ ನೋಡಿ ಬಂದ. ಅಂಗಳದಾಗ ನಿಂತ್ಕೊಂಡು ಕೂಗಾತೀನಿ. ಯಾರು ಓನ ಅನ್ವಲ್ರಿ ನೀವು? ಹೌದು, ಇಷ್ಟೊತ್ತು ಹೊರಗೆ ಇದ್ನಿ ನಾನು. ಈಗ ಎತ್ತುಗಳಿಗೆ ನೀರು ಇಟ್ಟೋಗೋಣ ಇತ್ತಲ್ ಕಡೆಗೆ ಬನ್ನಿ. ಅಷ್ಟ್ರಾಗ ನೀನು ಬಂದಂಗಿದೆ. ಬಾರಕ್ಕ, ಅದೇ ಕಡ್ಲೆ ಗಿಡ ತಗೊಂಡು ಬಂದಿ? ಕಡ್ಲೆ ಗಿಡ ತಗೊಂಡು ಬಂದಿನಿ ತಗೊಳವ. ಹೊತ್ತಾತು, ನಾನು ಮತ್ತು ಅಂಗಳಾದು ಕಸ ಗುಡಿಸ್ಬೇಕು. ಮಧ್ಯಾಹ್ನ ಹೋಗಿ ಗಿರಿಜಾಕರ ಕೊಟ್ಟು ಬಂದ್ನಿ. ಮತ್ತು ನಿನ್ನ ನೆನಪಾತೆ, ನಿಂಗೊಂದು ಸ್ವಲ್ಪ ಫಾತಿಗೆ ರೇಖಾಗ ಹೊಸ ಸ್ವಲ್ಪ ಕೊಡೋಂತಡಿ ಅಂತ ಹಂಗೆ ಇಟ್ರೆ ಒಣಗ ಹೋಗ್ಬಿಡ್ತಾವೆ. ನಮ್ಮ ಮತ್ತೆ ತಾನು ತಿನ್ನೋದಿಲ್ಲ, ಬೇರೆಯವ್ರಿಗೂ ತಿನ್ನಕ್ಕೆ ಬಿಡೋದಿಲ್ಲ. ಹಂಗೆ ಮಾಡಿ ಇಟ್ಟ ಬಿಡ್ತೈತೆ. ಸ್ವಲ್ಪ ಎಲ್ಲ ಗಂಟೆ ತೆಗ್ದು ಹುರ್ಕೊಂಡು ತಿನ್ರಿ. ಹೌದು, ಕೊಡಕ್ಕ ಬಾ, ಚಾಗಿಡ್ತೀನಿ. ಹಂಗೆ ಹೋಗತ್ತಿಯಲ್ಲ ಬಂದು. ಚಾ ಅದು ಏನು ಬೇಡ ಸರೋಜ, ತಗೋ ಹೋಗ್ತೀನಿ ನಾನು. ಮತ್ತು ಸಂಜೆ ಮುಂದೆ ಎಲ್ಲ ಕಸ ಗುಡಿಸೋದು ಎಲ್ಲ ಮಾಡೋದು ಎಲ್ಲ ಬಿಟ್ಕೊಟ್ಟು ಎಲ್ಲಿಗೆ ಹೋಗಿದ್ದಾಳಿಕೆ ಅಂತ ಬೈತೈತೆ. ಆತ ತಗೋ ಬರ್ಲ ನಾನು ಚಾ ಮಾಡ್ತೀನಂದ್ರೆ ನೀನು ಬರೇ ಅವಸರದಾಗ ಬರ್ತೀನಿ ನೋಡಕ್ಕ. ಇರ್ಲಿ ತಗೋ, ಇನ್ನೊಂದಿನ ಬರ್ತೀನಂತೆ. ಆತ ತಗೋ.
ಸ್ಟವ್ ಇಟ್ನಿ, ಈಗ ಚಾಲು ಮಾಡ್ತೀನಿ. ಕಡ್ಡಿ ಪಟ್ನ ಎಲ್ಲೈತೆ ತಡಿ ಅವಾಗ ಕೇಳಿ ಬರ್ತೀನಿ. ಬ್ಯಾಡ್ ನಿಂದರ್ ಮತ್ತೆ ಆಗ್ಲೆಲ್ಲ ಅದು ಎಲ್ಲೈತಿ ಇದು ಎಲ್ಲೈತೆ ಅಂತ ಕೇಳಕ್ಕೆ ಹೋದ್ರೆ ಮತ್ತೆ ಬೈತೈತೆ. ಇಲ್ಲ ಎಲ್ಲಾದ್ರೂ ಒಲೆ ಮ್ಯಾಗ ಇರ್ಬೇಕು, ನೋಡ್ತಾ ಗೊತ್ತೀನಿ. ಇಲ್ಲೈತೆ ಕಡ್ಡಿ ಪಟ್ನ. ಈ ಕಟ್ಟಿಗೆ ಯಾಕೆ ತಂದಿಲ್ಲ, ಅಡುಗೆ ಮನೆಗೆ ಇಟ್ಟೈತೆ. ಎಲ್ಲ ತಂತಂತಂದು ಅಡುಗೆ ಮನೆಯಾಗ ಒಟ್ಟು ಬಿಡ್ತೈತೆ. ಎಲ್ಲ ಹರಡಿರೋದು ಚಲೋ ಕಾಣಿಸೋದಿಲ್ಲ ಅಂತಂದ್ರೂ ಕೇಳೋದಿಲ್ಲ. ನೋಡೋದು ಒಲ್ಯಾಗ ಬೂದಿ ಐತೆ ಎಲ್ಲ. ಮತ್ತೆ ಇವಾಗ ಮ್ಯಾಗಿ ತಿಂದು ಕ್ಲೀನ್ ಮಾಡ್ತೀನಿ. ಕಡ್ಡಿ ಪಟ್ನ ಒಂದು ಸಿಕ್ತು, ಸ್ಟವಿನ ಪಿನ್ನ ಎಲ್ಲೈತೆ ಕೇಳಿ ಅವಾಗ. ಬ್ಯಾಡ್ ಇಲ್ಲಿ ಕಿಟಕಿಯಾಗ ಐತಲ್ಲ, ಸಿಕ್ತು. ಈಗ ಮ್ಯಾಗಿ ಮಾಡ್ಕೊಂಡು ತಿನ್ನೋದಂತ ಬಾಕಿ. ಮೊದಲು ಸ್ಟವ್ ಹಚ್ತೀನಿ. ಸ್ಟವ್ ಹಚ್ಚಿದ್ನಿ. ಈಗ ಯಾಕೋ ಸಣ್ಣ ಕುರಿತೈತಲ್ಲ ಈ ಸ್ಟವ್, ಇಷ್ಟ ಇರಬೇಕು. ಆದ್ರೆ ಅವ್ವ ಹಚ್ಚಿದ್ರೆ ದೊಡ್ಡದಾಗಿ ಉರಿತೈತೆ, ನಾನು ಹಚ್ಚಿದ್ರೆ ಯಾಕೆ ಇಷ್ಟು ಸಣ್ಣ ಕುರಿತೈತೆ ಇದು. ಇರಲಿ ಮ್ಯಾಗಿ ಮಾಡ್ಕೊಂಡು ತಿನ್ನಕ್ಕೆ ಸಾಕಿಷ್ಟ. ಕಡಾಯಿ ಒಳಗೆ ಮಾಡ್ಲಾ ಪಾತ್ರೆ ಒಳಗೆ ಮಾಡಲಿ? ಕಡಾಯಿ ಒಳಗೆ ಮಾಡ್ತೀನಿ. ಮ್ಯಾಗಿ ಮಾಡೋಕೆ ಯಾವ ಕಡಾಯಿ ತಗೊಳ್ಳಿ? ಇದು ಸಿಲ್ವರಿನ ಬೇಡಪ್ಪ, ಮತ್ತು ಕರ್ರಾಗಾದ್ರೆ ನನಗೆ ತಿಕ್ಕಾಕೆ ಹೇಳ್ತೈತೆ. ಇದು ಬೇಡ, ಬೆಟರ್ ಇದೇ ತಗೋತೀನಿ. ಯಾಕಂದರೆ ಇದು ಕರ್ರಾಗೈತೆ. ಮೊದಲು ಸ್ಟವ್ ಮೇಲೆ ಇಟ್ಟರು ಕರ್ರಾಗಾದ್ರೂ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಇದೇ ತಗೋತೀನಿ. ಇಟ್ನಿ. ಮೊದಲು ನೀರು ಹಾಕ್ಬೇಕಾ ಮ್ಯಾಗಿ ಹಾಕಬೇಕು? ಭಾಳ ದಿನ ಅದು ಮರೆತು ಹೋಗ್ಬಿಟ್ಟೈತೆ. ಪಾಕೆಟ್ ಮ್ಯಾಗ ಇರ್ತೈತಲ್ಲ ಅದನ್ನು ನೋಡ್ತೀನಿ. ಮೊದಲು ನೀರು ಹಾಕ್ಬೇಕು. ಆಮೇಲೆ ಪಾಕೆಟ್ ಹೊಡೆದು ಮ್ಯಾಗಿ ಹಾಕಬೇಕು. ಮ್ಯಾಗಿ ಒಂದು 2 ನಿಮಿಷ ಕುದ್ದಾದ್ಮೇಲೆ ಮಸಾಲ ಪಾಕೆಟ್ ಹಾಕ್ಬೇಕು. ಇಷ್ಟ ಗೊತ್ತಿತ್ತು ನನಗೆ, ಅದು ಓದೋ ಇದ್ರಾಗ ನೆನಪಿದ್ದಿದ್ದಿಲ್ಲ. ಮಾಡ್ತೀನಿ. ಹಾಯ್ ಗಾಯ್ಸ್, ಎಂತ ಗೊತ್ತುಂಟಾ, ನಾನು ಮ್ಯಾಗಿ ಮಾಡತ್ತೀನಿ. ನಿಮಗೂ ಹೇಳ್ಕೊಡ್ತೀನಿ ಬರ್ರಿ. 1 ಗ್ಲಾಸ್ ನೀರು ಹಾಕಬೇಕು. ನಿಮ್ಗೆ ರಸ ಭಾಳ ಬೇಕಂದ್ರೆ ನೀರು ನೀವು ಭಾಳ ಹಾಕಬೇಕು, ಇಲ್ಲ ಅಂದ್ರೆ ಸ್ವಲ್ಪ ಹಾಕಬೇಕು. ಗೊತ್ತಾಯ್ತಾ? ಬರ್ರಿ ನೋಡ್ರಿ. ಈಗ ಒಂದು ಕುದಿ ಬರೋವರೆಗೂ ನೀರನ್ನ ಮುಚ್ಚಿದ್ದೀವಿ. ಅದು ಕುದಿ ಬರೋವರೆಗೂ ನಾವೀಗ ಮ್ಯಾಗಿ ಪಾಕೆಟ್ನ ಕಟ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ, ಮ್ಯಾಗಿ ಪಾಕೆಟ್ ಕಟ್ ಮಾಡೀನಿ. ಈಗ ಅದು ನೀರು ಕುದಿ ಆತೈತೆ, ಅದ್ರಾಗ ಹಾಕೊಂಬರ್ರಿ. ಏನು ಗೊತ್ತಾ ಗಾಯ್ಸ್, ಈಗ ಮೇನ್ ಇರೋದು, ನೀವು ಉದ್ದಾಗೆ ಹಂಗೆ ತಿಂತೀರಂದ್ರೆ ನೀವು ಮ್ಯಾಗಿನ ತುಂಡಿಗೆ ಮಾಡಿ ಹಾಕಬೇಡಿ. ಹಾಗೆ ಪಾಕೆಟಿಂದ ತೆಗಿತೀರಲ್ಲ ಹಾಗೆ ಹಾಕ್ಬಿಡಿ ಆ ನೀರಾಗ. ಅಂದ್ರೆ ಅದು ಉದ್ದ ಲಂಬು ಆಗ್ತೈತೆ ಮ್ಯಾಗಿ. ಹಿಂಗೆ ಹಿಡ್ಕೊಂಡು ತಿನ್ನಕ್ಕೆ ಚಲೋ ಆಕೈತ್ರಿ ಅವಾಗ. ಅದನ್ನು ಹೇಳೋದಿತ್ತು. ಬರ್ರಿ ನಾನು ಹಂಗೆ ಮಾಡ್ತೀನಿ. ಇದೊಂದು ನಿಮಿಷ ಕುದಿಬೇಕೀಗ, ಆಮೇಲೆ ಮಸಾಲೆ ಹಾಕೋದು. ಮ್ಯಾಗಿ ಮಾಡ್ಕೊಂಡು ತಿಂದು ನೋಡ್ಸೋದು ಬರ್ಕೊಂಡು ಶಿಲ್ಪ ಮನೆಗೆ ಹೋಗೋಕೆ ಆಕೈತೋ ಇಲ್ಲ. ಅವ ಬೇರೆ ಬೀನ್ಸ್ ಮುರಿಯೋಕೆ ಬಾ ಅಂತ ಹೇಳಿದಾಳೆ. ನೋಡೋಣ, ಟೈಮ್ ಆದ್ರೆ ಹೋಗ್ತೀನಿ, ಇಲ್ಲ ಅಂತಂದ್ರೆ ನಾಳೆ ಬರ್ತೀನಂತ ಹೇಳ್ತೀನಿ. ಮಸಾಲೆ ಹಾಕಿದ್ನಲ್ಲ, ಈಗ ಘಮ ಅಂತೈತೆ ನೋಡಿ ಮ್ಯಾಗಿ. 2 ನಿಮಿಷ ಕುದಿಸಿದ್ರ ಮ್ಯಾಗಿ ರೆಡಿ. ಈಗ ಚಲೋತ್ತಾಗಿ ಮಸಾಲೆ ಮಿಕ್ಸ್ ಆಗೋ ಹಂಗೆ ತಿರುಗಿಸಿ ಮುಚ್ಚಿಟ್ಬಿಟ್ರೆ ಆಗ್ತೈತೆ ಮ್ಯಾಗಿ. ಅಷ್ಟರ ಮಟ ಇದು ಮ್ಯಾಗಿ ಪಾಕೆಟ್ ಎಲ್ಲ ಎತ್ತಿಡ್ತೀನಿ. ಇಲ್ಲ ಅಂತಂದ್ರೆ ಅವ್ವ ಬಂದರೆ ಇದೇನೆಲ್ಲ ಹಾಡ್ಕೊಂಡು ಕುತ್ಕೊಂಡಿದ್ದೆ ಅಂತ ಬೈತೈತಿ. ಅಜ್ಜಿ ಚಾ ಕುಡಿಯಕ್ಕೆ ಬರ್ಬೇಕಂತ ನೋಡು. ಮೆಲ್ಲಕಪ್ಪಯ್ಯ, ಏನು ಹುಡುಗನ ಏನೋ ಎತ್ಲಾಗಾದ್ರೆ ಹೊತ್ತಾಕೊಂಡು ಬಿದ್ದಿದ್ರೆ ಇದನ್ನ ಹೇಳಕ್ಕೆ ಇಷ್ಟು ಜೋರಾಗಿ ಯಾಕೆ ಓಡಬರತಿ? ಅದು ಅಮ್ಮ ಲೋಡ್ದಾಗ ಚಾ ಹಾಕಿಟ್ಟೈತೆ, ಜಲ್ದಿ ಓಡೋಗಿ ಕರ್ಕೊಂಡು ಬಾವಾಗ ಅಜ್ಜಿಗೆ ಮತ್ತೆ ಆರೋಗ್ಯತ ಅಂತಂತು, ಅದಕ್ಕೆ ಓಡ್ ಬನ್ನಿ. ಅದಕ್ಕೆ ಇಷ್ಟು ಜೋರಾಗಿ ಓಡೋಡ್ ಬರತಿ. ಎದುರಿಗಿರೋ ಹಲ್ಲ ಮುರಿದೋಗ್ತಾ ನೋಡಿ, ಇಷ್ಟು ಜೋರಾಗಿ ಓಡೋಡ್ ಬಂದಿ ಅಂತಂದ್ರೆ. ನಡಿ ಬಾಡ ಓಡೋದು. ತಗೋ, ಇನ್ನು ಮುಂದೆ ಓಡ್ ಬರಲ್ಲ ಹಂಗ. ಅಜ್ಜಿ ಬಾಡ ಅಂತಂದ್ರೆ ಏನಜ್ಜಿ? ಬಾಡ ಅಂತಂದ್ರೆ ಏನ್ ಹೇಳ್ಬೇಕಪ್ಪಯ್ಯ ನಿನ್ಗೀಗ? ಅದೇ ಸುಮ್ಮನೆ ಹಂಗ ಪ್ರೀತಿಯಿಂದ ಬೈಯೋದದು. ಹೌದಾ? ಮತ್ತೆ ಬಾಡ ಅಂತಂದ್ರೆ ಏನಜ್ಜಿ? ಅದ ಹೇಳಿದ್ನಲ್ಲಪ್ಪಯ್ಯ, ಪ್ರೀತಿಯಿಂದ ಬೈಯೋದದು. ಅದರ ಅರ್ಥ ಏನ್ ನನಗೂ ಗೊತ್ತಿಲ್ಲ. ಸುಮ್ಮನೆ ಎಲ್ರು ಬೈದಾರ, ನಾವು ಬೈಯೋದಷ್ಟೇ. ಆದತ್ ನಡಿಯಪ್ಪಯ್ಯ, ಮೊದ್ಲು ಹೋಗಿ ಚಾ ಕುಡಿಯೋ ನಡಿ. ಮತ್ತೆ ನನಗಾಕೈತಿ. ಬಾ ಹೋಗೋಣ. ಮತ್ತೇನ್ ಮಾಡತಿ? ನಾನು ಓಡೋಡ್ ಬಂದಲ್ಲ, ಕಾಲ್ ಭಾಳ ನೋಸದ. ಎತ್ಕೊಳಜ್ಜಿ ಪ್ಲೀಸ್. ಎತ್ಕೋಬೇಕು? ಅಯ್ಯವ್ವ, ನೀನೇನು ಸಣ್ಣವಿದಿ ಈಗ ಎತ್ಕೊಳಕ್ಕೆ? ಅದಕ್ಕೆ ಓಡ್ ಬರಬೇಡಪ್ಪಯ್ಯ ಅಂತಂದ್ರು ಕೇಳೋದಿಲ್ಲ ನನ್ನ ಮಾತು. ಆತಾತ್ ಬಾ. ಅವ ಇಲ್ಲಿ ನೋಡ್ಬೆ, ಏನ್ ಚಂದ ಕೈಯಿಂದ ತಿನ್ನಕ್ ಬರೋದಿಲ್ಲ? ಇಲ್ಬೇ ಅವ್ವ, ಮ್ಯಾಗಿನ ನಾವು ಚಮಚದಿಂದ ತಿಂದ್ರನ ರುಚಿ ಬರ್ತೈತೆ. ಅದಕ್ಕೂ ನೋಡ್ ನಾನು ಕಟ್ಟು ಮಾಡಿಲ್ಲ, ಉದ್ದ ಹಂಗ ಹಾಕ್ ಮಾಡೀನಿ.